ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಶಾರ್ಜಾದ ಅಲ್ ಮಜಾಜ್ ಏರಿಯಾ ನೋಡ್ರಿ, ಇದು ಎಷ್ಟು ಮಸ್ತ್ ಐತಿ. ನನ್ನ ಆಫೀಸ್ನೂ ಇಲ್ಲೇ ಐತಿ, ಇದೇ ಲೊಕೇಶನ್ ಒಳಗೆ. ಹಾಗೆ ಒಂದು ವ್ಲಾಗ್ ಮಾಡಿ ತೋರಿಸ್ಬೇಕಂತ ಅನ್ನಿಸ್ತು, ಅದಕ್ಕೆ ಚಾಲು ಮಾಡಿದ್ನಿ. ಆಮೇಲೆ ಇಲ್ಲಿ ಡೇಟ್ಸ್ ಟ್ರೀ ಅದಾವಲ್ಲ, ಅವುಗಳನ್ನು ಹೆಂಗೆ ಮೇಂಟೈನ್ ಮಾಡ್ತಾರೆ ನೋಡ್ರಿ. ಅವ್ರದ್ದು ಫರ್ಕಿ ಅದು ಎಲ್ಲ ಕಿತ್ತೋದಿತ್ತಂದ್ರೆ ಹೀಗೆ ಗಾಡಿ ಇರುತ್ತೆ, ಆ ಗಾಡಿ ಮ್ಯಾಗೆ ಡೈರೆಕ್ಟ್ ಗಿಡ ಅದು ಏರೋದಿಲ್ಲ. ಆ ಗಾಡಿ ಒಳಗೆ ಒಬ್ಬರು ಮನುಷ್ಯರು ನಿಂತು ಅದ್ರೊಳಗೆ ನಿಂತು ಏನರೇ ಅದ್ರದ್ದು ಗಿಡದ ಫರ್ಕಿ ಅದು ಕಿತ್ತೋದಿತ್ತಂದ್ರೆ ಕಿತ್ತಾರೆ. ನಮ್ಮ ಇಂಡಿಯಾ ಒಳಗೂ ಅಂಥವು ಗಾಡಿಗಳು ಇದ್ದು ಆಲ್ರೆಡಿ ಯೂಸ್ ಮಾಡ್ಲತ್ತಿದ್ರಂದ್ರೆ ಕಮೆಂಟ್ ಮಾಡಿರಿ. ನಾ ಅಂತೂ ನೋಡಿಲ್ಲ, ಬಟ್ ಇರ್ಬೋದು ಅನ್ನಿಸ್ತೈತಿ. ಆಮೇಲೆ ಇದೇ ನನ್ನ ಗಾಡಿ, ಇಲ್ಲಿಗೆ ನನ್ನ ಗಾಡಿ ನಿಂತೈತಿ. ಆಮೇಲೆ ಇದೇ ಲೊಕೇಶನ್ ಒಳಗೆ ನಂದು ಆಫೀಸ್ ಐತಿ. ಇನ್ನು ಮುಂದೆ ಬರೋ ವಿಡಿಯೋ ಒಳಗೆ ನಾ ಯಾವ ಕಂಪ್ನಿ ಒಳಗೆ ವರ್ಕ್ ಮಾಡ್ತೀನಿ, ಏನು ವರ್ಕ್ ಮಾಡ್ತೀನಿ, ನಮ್ಮ ಊರು ಯಾವುದು, ಅದೆಲ್ಲ ಡೀಟೇಲಾಗಿ ಹೇಳ್ತೀನಿ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇದು ತೋರಿಸ್ತೀನಿ ನಿಮಗಿಲ್ಲಿ. ಏನಂದ್ರೆ ನಾವೆಲ್ಲ ಮೊಬೈಲ್ ಟವರ್ ಎಲ್ಲಿ ನೋಡಿರ್ತೀವಿ, ನೆಲದ ಮ್ಯಾಗ ನೋಡಿರ್ತೀವಿ, ಅಥವಾ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಮ್ಯಾಗ ನೋಡಿರ್ತೀವಿ, ಇಲ್ಲಾಂದ್ರೆ ಒಂದು ಗುಡ್ಡ ಬೆಟ್ಟ ಅಂಥದ್ರ ಮ್ಯಾಗೆಲ್ಲ ಮೊಬೈಲ್ ಟವರ್ ನೋಡಿರ್ತೀವಿ. ಆದರೆ ಇಲ್ಲಿ ದುಬೈ ಒಳಗೆ ಹೆಂಗೈತಿ, ಬಿಲ್ಡಿಂಗ್ ಮ್ಯಾಗೂ ಮೊಬೈಲ್ ಟವರ್ ಅದಾವ. ಬಟ್ ಇನ್ನೊಂದು ಹೆಂಗೈತೆ ಅಂದ್ರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ ನಿಮಗೆ, ಇದು ಟ್ರಕ್. ಓಕೆ, ಇಲ್ಲಿ ಈಗ ಬ್ಲ್ಯಾಕ್ ಕಾರ್ ಹಿಂದ್ಗಡೆ ಏನು ಟ್ರಕ್ ನಿಂತೈತಿಲ್ಲ ಬ್ಲೂ ಕಲರ್ದು, ಅದ್ರ ಮೇಲೆ ಡೂ ಅಂತೆಲ್ಲ ಬರ್ದಾರಲ್ಲ, ಅದು ಪೋರ್ಟೇಬಲ್ ಮೊಬೈಲ್ ಟವರ್. ಅದು ಡೂ ಕಂಪ್ನಿದು ಪೋರ್ಟೇಬಲ್ ಮೊಬೈಲ್ ಟವರ್. ಇಲ್ಲಿ ಡೂ ಮತ್ತು ಎತಿಸಲಾತ್ ಹೇಳಿ ಎರಡು ಮೊಬೈಲ್ ಕಂಪ್ನೀಸ್ ಅದಾವೆ, ಟೆಲಿಕಾಂ ಕಂಪ್ನಿ. ಇನ್ ಕೇಸ್ ಏನಾರೇ ಆ್ಯಕ್ಚುಯಲ್ ಟವರ್ ಏನಾರೇ ಬಂದು ಬಿದ್ದಿತ್ತಂದ್ರೆ ಅದಕ್ಕೆ ಟೆಂಪ್ರವರಿ ಮೊಬೈಲ್ ಟವರ್ ಬೇಕಾಗ್ತೈತಿಲ್ಲ ನೆಟ್ವರ್ಕ್ ಸಲುವಾಗಿ, ಅದಕ್ಕಿಂತದು ಪೋರ್ಟೇಬಲ್ ಮೊಬೈಲ್ ಟವರ್ ಇರ್ತೈತಿ. ಅದರೊಳಗೆ ಜನ್ರೇಟರ್ ಇರ್ತೈತಿ, ಫ್ಯೂಯಲ್ ಟ್ಯಾಂಕ್ ಇರ್ತೈತಿ. ಆ ಟವರಿಗೆ ಏನೇನು ಬೇಕಲ್ಲ ಅದೆಲ್ಲ ಇದು ಸೆಟಪ್ ಆ ಒಂದು ಗಾಡಿ ಒಳಗೆ ಸೆಟ್ ಮಾಡಿಬಿಟ್ಟಿರ್ತಾರೆ. ಈಗೆಲ್ಲರೇ ಡೆಸರ್ಟ್ ಒಳಗೆ, ಮರುಭೂಮಿ ಒಳಗೆ, ಇಲ್ಲ ಯಾವುದೋ ಒಂದು ಮೌಂಟೇನ್ ಮ್ಯಾಗ ನಮಗೆ ಇಮಿಡಿಯೇಟ್ ಮೊಬೈಲ್ ನೆಟ್ವರ್ಕ್ ಬೇಕಾಗಿತ್ತಂದ್ರೆ ಈ ಥರ ಗಾಡಿ ತೊಗೊಂಡೋಗಿ ಅಲ್ಲೇ ನಿಂದಿರಿಸ್ಬಿಡ್ತಾರೆ. ಹಿಂಗೆ ನಿಂದಿರಿಸಿ ಅದ್ರ ಕೆಲಸ ಮುಗಿದ ಕೂಡಲೇ ಮತ್ತು ಎಲ್ಲ ಆಫ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ನಮ್ಮ ಕಡೆ ಬೋರಿನ ಗಾಡಿ ಇರುತ್ತಲ್ಲ ಅದೇ ಥರ ಸೇಮ್ ಹಿಂಗಿದೆ ಮಾಡಿರ್ತಾರೆ. ಎಷ್ಟು ಟೆಕ್ನಾಲಜಿ ಮುಂದುವರೆದೈತೆ ನೋಡ್ರಿ ಇಲ್ಲಿ. ಆಮೇಲೆ ನಾನು ಅಲ್ಲೇ ಇರೋರಿಗೆ ಕೇಳಿದೆ ಇದು ಏನಕ್ಕೆ ಯೂಸ್ ಆಗ್ತೈತೆ ಅಂತೇಳಿ. ಆವಾಗ ಅವ್ರು ಹೇಳಿದರು, ಇವಾಗ ಏನಾದರೂ ಇವೆಂಟ್ ಇರುತ್ತಲ್ಲ, ನ್ಯೂ ಇಯರು, ಆಮೇಲೆ ಕ್ರಿಸ್ಮಸ್ಸು, ನಾಳೆ ಕ್ರಿಸ್ಮಸ್ ಇದೆ. ಸೊ ಆವಾಗ ಈ ಏರಿಯಾದಲ್ಲಿ ಜಾಸ್ತಿ ಜನ ಸೇರ್ತಾರೆ. ನ್ಯೂ ಇಯರ್ಗೆಲ್ಲ ಈ ಏರಿಯಾದಲ್ಲಿ ಜಾಸ್ತಿ ಜನ ಸೇರ್ತಾರಲ್ಲ, ಆವಾಗ ಮೊದಲಿರೋ ನೆಟ್ವರ್ಕ್ ಮೇಲೆ ಫುಲ್ ಜಾಸ್ತಿ ಜನ ಒಂದೇ ಸತಿಗೆ ಕನೆಕ್ಟ್ ಆದರೆ ನೆಟ್ವರ್ಕ್ ಸರಿಯಾಗಿ ಸಿಗಲ್ಲ. ಅದಕ್ಕೆ ಇದು ಎಕ್ಸ್ಟ್ರಾ ಸಪೋರ್ಟ್. ಇದು ಈ ಟವರ್ ಬಂದುಬಿಟ್ಟು ಎಕ್ಸ್ಟ್ರಾ ಸಪೋರ್ಟ್ ಕೊಡುತ್ತೆ. ಆವಾಗ ಯಾವುದೇ ಯೂಸರ್ಗೆ ನೆಟ್ವರ್ಕ್ದು ಪ್ರಾಬ್ಲಮ್ ಆಗಲ್ಲ. ಈ ಥರ ಹೈಟೆಕ್ ಟೆಕ್ನಾಲಜಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೇನರ ಇನ್ಫಾರ್ಮೇಷನ್ ನೆಕ್ಸ್ಟ್ ಯಾವ ಟೈಪ್ ವ್ಲಾಗ್ ಬೇಕು. ನಮ್ಮ ವ್ಲಾಗ್ ಜನರಲ್ ಆಗಿರ್ತೈತಿ, ಎಲ್ಲ ಪರ್ಟಿಕ್ಯುಲರ್ ಆಗಿ ಒಂದೇ ವಿಷಯದ ಮ್ಯಾಗ ಇರಲ್ಲ. A to Z ಡೇ ಟು ಡೇ ಲೈಫ್ ಒಳಗೆ ಏನು ಇರ್ತೈತಿ ಅದೆಲ್ಲ ರಿಲೇಟೆಡ್ ವ್ಲಾಗ್ ಮಾಡ್ತೀವಿ ನಾವು. ಮತ್ತು ನಿಮ್ಗೆ ಯಾವುದೇ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಕಮೆಂಟ್ ಒಳಗೆ ತಿಳಿಸ್ಕೊಡ್ರಿ, ನಾವು ಅದನ್ನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಧನ್ಯವಾದಗಳು.